ಚರ್ಚೆ ಇತ್ತು, ಏನ್ ವಿಚಾರ? ಚರ್ಚೆ ಆಗ್ತಾ ಇದೆ, ಇನ್ನು ನಡೀತಾ ಇದೆ. ನನಗೆ ನನ್ನ ರಿಲೇಟಿವ್ ಒಬ್ರು ತೀರೋಗಿದ್ದಾರೆ, ಹಾಗಾಗಿ ನಾನು ಹೋಗ್ಬೇಕಾಯ್ತು. ಪರ್ಮಿಷನ್ ತಗೊಂಡ್ ಬಂದೆ. ತಮ್ಗೆಲ್ರಿಗೂ ಆಗೋಗಿದೆಯಲ್ಲ ಸರ್, ಅಡ್ಡ ಮತದಾನ ಆಗೋಯ್ತು. ಜೊತೆ ಇದ್ದು ಮೋಸ ಮಾಡಬಾರ್ದು. ನಮ್ GT ದೇವೇಗೌಡರು ಹೊರಗಡೆ ಇದ್ರು, ಹೊರಗೆ ಹಾಕಿದ್ರು, ಸರಿ ಅವ್ರದ್ದು ಓಕೆ. ಬಟ್ ಜೊತೆ ಇದ್ದು ಮೋಸ ಮಾಡೋರ್ದಿದೆಯಲ್ಲ, ಅದು ಸ್ವಲ್ಪ ನೋವು ಕೊಡುತ್ತೆ ಯಾರಿಗಾದ್ರೂ, ಸಹಜ. ಪಕ್ಷ ಗುರ್ತಿಸಿ, ಈಗ ನಮ್ಮನ್ನೆಲ್ಲ ಪಕ್ಷ ಗುರ್ತಿಸಿ MLA ಮಾಡಿದಕ್ಕೆ ತಾನೇ ನಮ್ಗೆ ಅಲ್ಲಿ ಹೋಗಿ ಓಟ್ ಹಾಕೋಕ್ಕೆ ಒಂದು ಶಕ್ತಿ ಬಂದಿದ್ದು. ಅದೇ ನಮ್ಗೆ ಶಕ್ತಿ ಪಕ್ಷ ಕೊಡ್ದಿದ್ರೆ ನಮ್ಮನ್ನ ಯಾರು ಕೇಳ್ತಾ ಇದ್ರು? ಆ ಶಕ್ತಿ ಕೊಟ್ಟಾಗ ನಾವು ಅದನ್ನ ದುರುಪಯೋಗ ಪಟ್ಕೊಳ್ಳೋದು ಅವ್ರವ್ರ ಆತ್ಮಕ್ಕೆ ಬಿಟ್ಟಿದ್ದದು. ಅವ್ರವ್ರ ಆತ್ಮ ವಿಮರ್ಶೆ ಮಾಡ್ಕೊಳ್ಬೇಕು. ನಮ್ಮಲ್ಲೂ ಮಾಡಿದ್ದಾರೆ. ಡಿಸ್ಕಷನ್ ನಡೀತಾ ಇದೆ. 7-8 ಜನ ಶಾಸಕರು ಅಂದವ್ರೆ, ಈಗ ಆಲ್ರೆಡಿ ಬಂದಿರೋರಲ್ಲಿ ಇದ್ದಾರೆ ಕೆಲವರು. ಗೊತ್ತಿಲ್ಲ ಸರ್ ನನಗೆ. ಬಟ್ ಎಲ್ರು ಇದೀವಿ ಅಲ್ಲಿ. ಈಗ ಅಲ್ಲಿ ಎಲ್ರು ಇದೀವಿ. ಹನೂರ್ ಮಂಜಣ್ಣ ಒಬ್ರು ಬಂದಿಲ್ಲ, ಎಲ್ರು ಇದೀವಿ. ರೇವಣ್ಣ ಅವ್ರಿಬ್ರು. ಇಲ್ಲ ಸರ್, ನಾನು ಊಟ ಆಗೋವರೆಗೂ ಇರ್ಲಿಲ್ಲ. ನಾನು ಬಂದ್ಬಿಟ್ಟೆ. ಊಟ ಆಗೋವರೆಗೂ ಇರ್ಲಿಲ್ಲ. ನಮ್ಮ ಮಹಿಳೆಯರಿಗೆ ಸರಿನೂ ಆಗಲ್ಲ. ನಾವಿದ್ರೆ ಅವ್ರಿಗೂ ತೊಂದರೆ ಯಾಕೆ ಅಂತ ನಾವು ಏನ್ ಶಿಸ್ತು ಕ್ರಮ ತಗೊಳಕ್ಕೆ ಸರ್. ಲಾಸ್ಟ್ ಟೈಮು 2013 ನಾನು ಫಸ್ಟ್ ಟೈಮ್ MLA ಆದಾಗ್ಲೂ ಒಂದಿಷ್ಟು ಜನ MLAಗಳು ಹೋದ್ರು. ಅವಾಗ ನೇರವಾಗಿ ತೋರ್ಸಿ ಓಟ್ ಹಾಕೋದಿತ್ತು. ಇದು ಗುಪ್ತ ಮತದಾನ. ಈಗ ಇರೋ 17 ಜನನೂ ಕಳ್ರು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ನಮ್ಗಳಿಗೆ. ಅವ್ರಿಗೆ ಈ ರೀತಿ ರಾಜಕಾರಣ ಎದುರಿಸಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಕುಮಾರಣ್ಣ ಒಂಥರ ಗಟ್ಟಿ ಆಗ್ಬಿಟ್ಟಿದೆ. ಪರೀಕ್ಷೆ ಮಾಡೋದಕ್ಕೆ ನಾನು ಏನು ಮಾಡಕ್ಕಾಗಲ್ಲ. 3ನೇ ಅಭ್ಯರ್ಥಿ ಆಗಿದ್ದು, ಯಾರು ನಮ್ಮವರು ಯಾರು ಹೋಗ್ತಾರೆ ಅಂತ ಪರೀಕ್ಷೆ ಮಾಡೋದಕ್ಕೆ ಶಾಸಕರ ಪರೀಕ್ಷೆಗಾಗಿ 3ನೇ ಅಭ್ಯರ್ಥಿ ಹಾಕಿದ್ರ ಇರ್ಬೋದು ಸರ್. ಅದು ನಮ್ಗೆ ಹೇಳಿಲ್ಲ, ನಿಮ್ಗೆ ಹೇಳಿದ್ದಾರೆ. ಏನ್ ವಿಚಾರ? ಚರ್ಚೆ ಆಗ್ತಾ ಇದೆ, ಇನ್ನು ನಡೀತಾ ಇದೆ. ನನಗೆ ನನ್ನ ರಿಲೇಟಿವ್ ಒಬ್ರು ತೀರೋಗಿದ್ದಾರೆ, ಹಾಗಾಗಿ ನಾನು ಹೋಗ್ಬೇಕಾಯ್ತು. ಪರ್ಮಿಷನ್ ತಗೊಂಡ್ ಬಂದೆ. ತಮ್ಗೆಲ್ರಿಗೂ ಆಗೋಗಿದೆಯಲ್ಲ ಸರ್, ಅಡ್ಡ ಮತದಾನ ಆಗೋಯ್ತು. ಜೊತೆ ಇದ್ದು ಮೋಸ ಮಾಡಬಾರ್ದು. ನಮ್ GT ದೇವೇಗೌಡರು ಹೊರಗಡೆ ಇದ್ರು, ಹೊರಗೆ ಹಾಕಿದ್ರು, ಸರಿ ಅವ್ರದ್ದು ಓಕೆ. ಬಟ್ ಜೊತೆ ಇದ್ದು ಮೋಸ ಮಾಡೋರ್ದಿದೆಯಲ್ಲ, ಅದು ಸ್ವಲ್ಪ ನೋವು ಕೊಡುತ್ತೆ ಯಾರಿಗಾದ್ರೂ, ಸಹಜ. ಪಕ್ಷ ಗುರ್ತಿಸಿ, ಈಗ ನಮ್ಮನ್ನೆಲ್ಲ ಪಕ್ಷ ಗುರ್ತಿಸಿ MLA ಮಾಡಿದಕ್ಕೆ ತಾನೇ ನಮ್ಗೆ ಅಲ್ಲಿ ಹೋಗಿ ಓಟ್ ಹಾಕೋಕ್ಕೆ ಒಂದು ಶಕ್ತಿ ಬಂದಿದ್ದು. ಅದೇ ನಮ್ಗೆ ಶಕ್ತಿ ಪಕ್ಷ ಕೊಡ್ದಿದ್ರೆ ನಮ್ಮನ್ನ ಯಾರು ಕೇಳ್ತಾ ಇದ್ರು? ಆ ಶಕ್ತಿ ಕೊಟ್ಟಾಗ ನಾವು ಅದನ್ನ ದುರುಪಯೋಗ ಪಟ್ಕೊಳ್ಳೋದು ಅವ್ರವ್ರ ಆತ್ಮಕ್ಕೆ ಬಿಟ್ಟಿದ್ದದು. ಅವ್ರವ್ರ ಆತ್ಮ ವಿಮರ್ಶೆ ಮಾಡ್ಕೊಳ್ಬೇಕು. ನಮ್ಮಲ್ಲೂ ಮಾಡಿದ್ದಾರೆ. ಡಿಸ್ಕಷನ್ ನಡೀತಾ ಇದೆ. 7-8 ಜನ ಶಾಸಕರು ಅಂದವ್ರೆ, ಈಗ ಆಲ್ರೆಡಿ ಬಂದಿರೋರಲ್ಲಿ ಇದ್ದಾರೆ ಕೆಲವರು. ಗೊತ್ತಿಲ್ಲ ಸರ್ ನನಗೆ. ಬಟ್ ಎಲ್ರು ಇದೀವಿ ಅಲ್ಲಿ. ಈಗ ಅಲ್ಲಿ ಎಲ್ರು ಇದೀವಿ. ಹನೂರ್ ಮಂಜಣ್ಣ ಒಬ್ರು ಬಂದಿಲ್ಲ, ಎಲ್ರು ಇದೀವಿ. ರೇವಣ್ಣ ಅವ್ರಿಬ್ರು. ಇಲ್ಲ ಸರ್, ನಾನು ಊಟ ಆಗೋವರೆಗೂ ಇರ್ಲಿಲ್ಲ. ನಾನು ಬಂದ್ಬಿಟ್ಟೆ. ಊಟ ಆಗೋವರೆಗೂ ಇರ್ಲಿಲ್ಲ. ನಮ್ಮ ಮಹಿಳೆಯರಿಗೆ ಸರಿನೂ ಆಗಲ್ಲ. ನಾವಿದ್ರೆ ಅವ್ರಿಗೂ ತೊಂದರೆ ಯಾಕೆ ಅಂತ ನಾವು ಏನ್ ಶಿಸ್ತು ಕ್ರಮ ತಗೊಳಕ್ಕೆ ಸರ್. ಲಾಸ್ಟ್ ಟೈಮು 2013 ನಾನು ಫಸ್ಟ್ ಟೈಮ್ MLA ಆದಾಗ್ಲೂ ಒಂದಿಷ್ಟು ಜನ MLAಗಳು ಹೋದ್ರು. ಅವಾಗ ನೇರವಾಗಿ ತೋರ್ಸಿ ಓಟ್ ಹಾಕೋದಿತ್ತು. ಇದು ಗುಪ್ತ ಮತದಾನ. ಈಗ ಇರೋ 17 ಜನನೂ ಕಳ್ರು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ನಮ್ಗಳಿಗೆ. ಅವ್ರಿಗೆ ಈ ರೀತಿ ರಾಜಕಾರಣ ಎದುರಿಸಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಕುಮಾರಣ್ಣ ಒಂಥರ ಗಟ್ಟಿ ಆಗ್ಬಿಟ್ಟಿದೆ. ಪರೀಕ್ಷೆ ಮಾಡೋದಕ್ಕೆ ನಾನು ಏನು ಮಾಡಕ್ಕಾಗಲ್ಲ. 3ನೇ ಅಭ್ಯರ್ಥಿ ಆಗಿದ್ದು, ಯಾರು ನಮ್ಮವರು ಯಾರು ಹೋಗ್ತಾರೆ ಅಂತ ಪರೀಕ್ಷೆ ಮಾಡೋದಕ್ಕೆ ಶಾಸಕರ ಪರೀಕ್ಷೆಗಾಗಿ 3ನೇ ಅಭ್ಯರ್ಥಿ ಹಾಕಿದ್ರ ಇರ್ಬೋದು ಸರ್. ಅದು ನಮ್ಗೆ ಹೇಳಿಲ್ಲ, ನಿಮ್ಗೆ ಹೇಳಿದ್ದಾರೆ. ಏನು ಮಾಡಕ್ಕಾಗಲ್ಲ.